ವಾಟ್ ಇಸ್ ದ ಪರ್ಸೆಂಟೇಜ್ ಟುಡೇ ಫಾರ್ ಎಕ್ಸಾಂಪಲ್ ಮೊದಲಾದರೆ ಇವಾಗ ವಿ ಸೆಲ್ಡಮ್ ಹಿಯರ್ ಏರ್ಪ್ಲೇನ್ ಆಕ್ಸಿಡೆಂಟ್ಸ್. ಹೌದು ಮೊದಲೆಲ್ಲ ಆದರೆ ಅಟ್ಲೀಸ್ಟ್ ಒಂದು 10 ವರ್ಷಕ್ಕೆ ಒಂದು ಸತಿ ಎಲ್ಲೋ ಒಂದು ಬರೋದು. ಬರ್ತಾ ಇನ್ 2024 ಟಚ್ ವುಡ್ ಎವ್ರಿಥಿಂಗ್ ಇಸ್ ವೆರಿ ಲೆಸ್. ಸೊ ಇದೇ ಥರ ಇಸ್ ದರ್ ಅ ಪರ್ಸೆಂಟೇಜ್ ಲೈಕ್ ಚಾಪರ್ ಅಂತ ಬಂದಾಗ 1 in so ಅಂತ? ಸೊ ಆಫ್ ಹ್ಯಾಂಡ್ ಅಷ್ಟು ಗೊತ್ತಿಲ್ಲ, ಬಿಕಾಸ್ ಇಟ್ ಇಸ್ ಆಲ್ ದಿಸ್ ಡಾಟಾ ಇಸ್ ಕಂಟಿನ್ಯೂಸ್ಲಿ ಅಪ್ಡೇಟೆಡ್. ಬಟ್ ಇನ್ಫ್ಲೈಟ್ ಶಟ್ ಡೌನ್ಸ್ ಅಂತ IFSD ಅಂತಾರೆ. ಇನ್ಫ್ಲೈಟ್ ಶಟ್ ಡೌನ್ ಅಂದರೆ ವೇರ್ ದ ಇಂಜಿನ್ ಸ್ಟಾಪ್ಸ್ ಫಂಕ್ಷನಿಂಗ್ ಫಾರ್ ಎನಿ ರೀಸನ್. ಇಟ್ ಕುಡ್ ಬಿ ಫ್ಯೂಲ್ ಆಗೋಯ್ತು, ಅಥವಾ ಫ್ಯೂಲ್ ಲೈನ್ ಏನೋ ಕಟ್ ಆಯಿತು, ಇನ್ನೊಂದೇನೋ ಆಯಿತು, ಆರ್ ಈವನ್ ಬರ್ಡ್ ಸ್ಟ್ರೈಕ್ಸ್. ಇವಾಗ ಅಡ್ವಾನ್ಸ್ಡ್ ಏರ್ಕ್ರಾಫ್ಟ್ಸ್ ಎಲ್ಲ ದೆ ಕ್ಯಾನ್ ಟೇಕ್ ಮಲ್ಟಿಪಲ್ ಬರ್ಡ್ ಸ್ಟ್ರೈಕ್ಸ್ ಆ್ಯಂಡ್ ಸ್ಟಿಲ್ ಕಂಟಿನ್ಯೂ ಟು ಫಂಕ್ಷನ್. ಆ ಥರನೂ ರಿಲಯಬಿಲಿಟಿ, ರಿಡಂಡೆನ್ಸಿ ಎಲ್ಲ ಎನ್ಹ್ಯಾನ್ಸ್ ಆಗಿದೆ. ಸೊ ಇದೆಲ್ಲ ಫ್ಯೂ ಮಿಲಿಯನ್ಸ್ ಆಫ್ ಅವರ್ಸ್ ಆಫ್ ಆಪ್ರೇಷನಲ್ಲಿದೆ ಇವಾಗ. ಅಂದರೆ 3 million 5 million. ಐ ವುಂಟ್ ಬಿ ಸರ್ಪ್ರೈಸ್ಡ್ ಇಫ್ ದ ರೀಸೆಂಟ್ ಒನ್ಸ್ ಆರ್ ಆಲ್ ಇನ್ ಮಿಲಿಯನ್ಸ್ ಆಫ್ ಅವರ್ಸ್ ಆಫ್ ಆಪ್ರೇಷನಲ್ಲಿ ಒಂದು IFSD ಆಗಿರುತ್ತೆ ಆ ಥರ. ಹಾಗೆ ಸೊ ಅದಕ್ಕೆ ನಾನು ಹೇಳಿದ್ದು ಏವಿಯೇಷನ್ ಇಸ್ ಮಚ್ ಸೇಫರ್ ದ್ಯಾನ್ ಸರ್ಫೇಸ್ ಟ್ರಾನ್ಸ್ಪೋರ್ಟ್. ಸೊ ಇಲ್ಲೊಂದು ಚಿಕ್ಕ ಡೌಟು, ಈಗ ಒಬ್ಬ ಪೈಲಟ್ಟು ಕಮರ್ಷಿಯಲ್ ಆಗಿ ಫ್ಲೈ ಮಾಡಬೇಕಂದ್ರೆ ಅವ್ರು ಇಷ್ಟು ಅವರ್ಸ್ ಎಲ್ಲ ಮುಗಿಸ್ಬೇಕು, ಇಷ್ಟು ಅವರ್ಸ್ ಆಫ್ ಫ್ಲೈಯಿಂಗ್ ಅಂತ ಇರುತ್ತೆ. ಅದೇ ಥರ ಈ ಹೆಲಿಕಾಪ್ಟರ್, ಈಗ ಹೊಸ ಹೆಲಿಕಾಪ್ಟರ್ ಬಂತು, ಅದನ್ನು ಡೈರೆಕ್ಟಾಗಿ ತೊಗೊಂಡೋಗ್ಬಿಡ್ತಾರ, ಅಥವಾ ಅದನ್ನು ಇಷ್ಟು ಅವರ್ಸ್ ಆಫ್ ಟೆಸ್ಟ್ ಅಂತೆಲ್ಲ ಪಾಸ್ ಮಾಡಿದ್ಮೇಲೆ ಬಿಡೋದಾ? ಅದು ಎಷ್ಟೋ ಅವರ್ಸ್ ಆ್ಯಂಡ್ ಟೆಸ್ಟಿಂಗ್ ಆಗುತ್ತೆ. ಅದರಲ್ಲಿ ಪ್ರೋಟೋಟೈಪ್ 1, ಪ್ರೋಟೋಟೈಪ್ 2, ಪ್ರೋಟೋಟೈಪ್ 3 ಅಂತ ಆ ಮ್ಯಾನುಫ್ಯಾಕ್ಚರರೇ ಎಷ್ಟೋ ಪ್ರೋಟೋಟೈಪ್ಸ್ ಟೆಸ್ಟ್ ಮಾಡ್ತಾರೆ. ಅದಾದಮೇಲೆ ನಮ್ಮ ಏವಿಯೇಷನ್ ಬಾಡೀಸ್ ಲೈಕ್ ಇಂಡಿಯಾಗೆ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅವರು ಟೈಪ್ ಸರ್ಟಿಫಿಕೇಷನ್ ಅಂತ ಕೊಡ್ತಾರೆ. ಆ ಟೈಪ್ ಸರ್ಟಿಫಿಕೇಷನಲ್ಲೂ ರೋಲ್ಸ್ಗೆ ಲಿಮಿಟ್ ಮಾಡ್ತಾರೆ. ಅಂದರೆ ಇವಾಗ ಸೊ ದ ಹೆಲಿಕಾಪ್ಟರ್ಸ್ ದಟ್ ಐ ವಾಸ್ ವರ್ಕಿಂಗ್, ದೇ ಆರ್ ಮೋಸ್ಟ್ಲಿ ಯೂಸ್ಡ್ ಫಾರ್ VVIPs ಆ್ಯಂಡ್ ಆಫ್ಶೋರ್. ಯುನೋ ಸಮುದ್ರಕ್ಕೆ ನಮ್ಮ ಆಯಿಲ್ ಎಕ್ಸ್ಪ್ಲೋರೇಷನ್ ಇದೆಯಲ್ಲ, ವೇರ್ ಯುನೋ ಸಮುದ್ರದಲ್ಲಿ ಮಧ್ಯದಲ್ಲಿ ಮಿಡ್ಲ್ ಆಫ್ ದ ಓಷನ್ ಆಯಿಲ್ ರಿಗ್ಸ್ ಎಲ್ಲ ಇದೆ. ಸೊ ಆಫ್ ಶೋರ್ ಸರ್ಟಿಫಿಕೇಷನ್ ಇನ್ನೂ ಲೇಟಾಗಿ ಕೊಡ್ತಾರೆ. ಆಮೇಲೆ ಆಫ್ ಶೋರ್ ಅಂದರೆ ನೀರಿನ ಮೇಲೆ ಹೋಗೋದು. ಹೌದು, ಸೊ ಶೋರ್ ಸಮುದ್ರದ ಮೇಲೆ ಎಕ್ಸ್ಟೆಂಡೆಡ್ ಫ್ಲೈಟ್ ಓವರ್ ವಾಟರ್. ಸೊ ಆ ಥರ ಸರ್ಟಿಫಿಕೇಷನ್ನು ಗೌರ್ಮೆಂಟ್ ಅವರು, ಇಂಟರ್ನ್ಯಾಷನಲ್ ಬಾಡೀಸ್ ಇದೆ, ಅಮೇರಿಕನ್ FAA ಇದೆ, IASA ಅಂತಿದೆ, ದಟ್ ಈಸ್ ಯುರೋಪಿಯನ್ ಕನ್ಸಾರ್ಟಿಯಮ್. ನಮ್ಮದು DGC ಅಂತ ನಮ್ಮ ಇಂಡಿಯನ್ ರೆಗ್ಯುಲೇಟರ್, ಏವಿಯೇಷನ್ ರೆಗ್ಯುಲೇಟರ್, ವಿಚ್ ಇಸ್ ಅ ಗೌರ್ಮೆಂಟ್ ಬಾಡಿ. ಸೊ ವೆರಿ ವೆರಿ ಸ್ಟ್ರಿಂಜೆಂಟ್ ಇನ್ ಸರ್ಟಿಫಿಕೇಷನ್. ಸೊ ಅದೆಲ್ಲ ಸರ್ಟಿಫೈ ಆದಮೇಲೆ ದೆನ್ ಇಟ್ ಕಮ್ಸ್ ಟು ಪ್ರೊಡಕ್ಷನ್, ದೆನ್ ಇಟ್ ಕಮ್ಸ್ ಟು ಸಿವಿಲ್ ಏವಿಯೇಷನ್. By the time a passenger sits, there is so much of testing and so much of certification that goes through. Thanks for giving us this. ಇದು ಬ್ಯಾಕ್ಗ್ರೌಂಡ್ ಅಷ್ಟು ಮೇಲೆ ಆಕಾಶದ ಮೇಲೆ ನೋಡೋದು ಅಷ್ಟೇ ಅಲ್ಲ, ಇದ್ರ ಹಿಂದೆ ಏನೇನಾಗುತ್ತೆ, ಫೌಂಡೇಶನ್ನು ಆ್ಯಂಡ್ ಪ್ರೋಟೋಕಾಲು, ಸರ್ಟಿಫಿಕೇಷನ್, ಅದೆಲ್ಲ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಕೊಡುತ್ತೆ ನೆಕ್ಸ್ಟ್ ಟೈಮ್ ಧೈರ್ಯವಾಗಿ ಹತ್ಬೋದು ಅಂತ. ಸೊ ಈ ಮಧ್ಯ ದರ್ ಆರ್ ಮಲ್ಟಿಪಲ್ ಟೈಪ್ಸ್ ಆಫ್ ಚಾಪರ್ಸ್ ದ್ಯಾಟ್ ನನಗೆ ಕಣ್ಣಿಗೆ ಬಿದ್ದಿರೋದು. ಪ್ರಪಂಚದ ಲಾರ್ಜೆಸ್ಟ್ ಹೆಲಿಕಾಪ್ಟರ್ ಇಸ್ MI-26, which apparently can hold up to 80 Russian troops ಅಂತ Google says. ಅದೇ ಥರ MI-26 is the largest single rotor helicopter. ಓಕೆ. ಸೊ ನೀವು ಯೂಸ್ ಮಾಡ್ತಾ ಇದ್ದಿದ್ದಲ್ಲ, ಈಗ ಇಂಡಿಯಾ ಲೆವೆಲಲ್ಲೆಲ್ಲ ಇರೋದು ಯಾವ ಥರ? ಇಂಡಿಯಾ MI-26 ಇದೆ ಇನ್ ಸರ್ವಿಸ್ ಗೊತ್ತಿಲ್ಲ ನನಗೆ, ಬಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಇಂಡಿಯನ್ ಮಿಲಿಟ್ರಿ ಏವಿಯೇಷನಲ್ಲಿ ಇದೆಯಾ ಅಥವಾ ಏರ್ಫೋರ್ಸ್ ಹತ್ರ ಇದೆಯಾ MI-26 ಗೊತ್ತಿಲ್ಲ, ಬಟ್ ಇಂಡಿಯಾ ಹ್ಯಾಸ್ MI-26. And MI-26 is capable of picking a Mi-8. Mi-8 itself is a 28-seater helicopter. ಆ ಒಂದು Mi-8ನ ಅದನ್ನ ಸ್ಲಿಂಗ್ ಲೋಡ್ ಮಾಡೋ, ಎಸ್, ಇಟ್ಸ್ ಅನ್ ಎನಾರ್ಮಸ್ ಮಷೀನ್. ಅಂದರೆ Mi-8 ಪಕ್ಕದಲ್ಲಿ Mi-26, ಐ ಆಮ್ ನಾಟ್ ಸೀನ್ ಅ Mi-26, ನಾನು ನೋಡಿಲ್ಲ, ಬಟ್ Mi-8 is itself such a massive thing. How does it fly ಅಂತ ಅನ್ಸುತ್ತೆ. 26 ಜನ ನಾವು ನೋಡೋದಲ್ಲ, 4 ಸೀಟರ್. ಹೌದು. ಸೊ ಅದೇ 28 ಸೀಟರ್ ಹೆಲಿಕಾಪ್ಟರ್ನ ಕ್ಯಾರಿ ಮಾಡೋದನ್ನ ಇದು ಕ್ಯಾರಿ ಮಾಡುತ್ತೆ. ಇದು ಅಂಡರ್ ಸ್ಲಿಂಗ್ ಲೋಡಿಂಗ್ ಅಂತಾರೆ. ನೀವು ನೋಡಿರ್ತೀರಾ ಹೆಲಿಕಾಪ್ಟರ್ಸ್ ಒಂದು ವೆಯ್ಟ್ನ
ಒಂದು ಲಾಂಗ್ ಲೈನ್ ಇರುತ್ತೆ ಅದು ಅದರ ರೀಸೆಂಟಾಗಿ ನಾನು ಸ್ವಿಟ್ಜರ್ಲೆಂಡಿಗೆ ಹೋದಾಗ ಮಧ್ಯೆ ಮಧ್ಯ ನಾನು ಟ್ರೈನಲ್ಲಿ ಎಲ್ಲೆಲ್ಲ ಓಡಾಡ್ತಾ ಇದ್ದೆ. ಅಲ್ಲಿ ಅಪ್ಯಾರೆಂಟ್ಲಿ ಚಾಪರ್ಸ್ ಹೆಲಿಕಾಪ್ಟರ್ಸ್ಗಳನ್ನು ತುಂಬ ಕನ್ಸ್ಟ್ರಕ್ಷನ್ಗೆ ಯೂಸ್ ಮಾಡ್ತಾರೆ. ಹೌದು, ನಾನು ನೋಡ್ತಾ ಇದ್ದೀನಿ ಏನು ಒಳ್ಳೆ ಮೇಲ್ಗಡೆ ನಮ್ಮನೆ ಪಕ್ಕ ಮೇಲ್ಗಡೆ ಹಕ್ಕಿಗಳು ಓಡಾಡೋಂಗೆ ಇದು ಇಷ್ಟು ಉದ್ದ ಲೈನು, ಕೆಳಗಡೆ ಬಾಗಿಲುಗಳೆಲ್ಲ ಕಾಣೋದು ಕೆಳಗಡೆಯಿಂದ. ಐ ವಾಸ್ ಲೈಕ್ ಕ್ರೇಜಿ, ಇದೇನು ಗುರು ಇದು ಹಿಂಗೆಲ್ಲ ಇದು ಮಾಡ್ತಾ ಇದಾರೆ ಅಂತ. ಬಿಕಾಸ್ ಐ ಥಿಂಕ್ ದೋಸ್ ಏರಿಯಾಸ್ ಲ್ಯಾಂಡ್ಗಿಂತ ದಿಸ್ ಇಸ್ ಚೀಪರ್. ಮೌಂಟೇನ್ ಮೌಂಟೇನ್ ಟೆರೈನ್, ಅಲ್ಲಿ ರೋಡ್ ಕನೆಕ್ಟಿವಿಟಿ ಅಷ್ಟು ಚೆನ್ನಾಗಿರಲ್ಲ. ಸೊ ಲಾಟ್ ಆಫ್ ಪ್ಲೇಸಸ್ ಹೆಲಿಕಾಪ್ಟರ್ ಅಪ್ಲಿಕೇಶನ್. ಇವಾಗ ಪವರ್ ಲೈನ್ಸ್, ಈಗ ನಿಮಗೆ ನಾರ್ತ್ ಈಸ್ಟಲ್ಲೆಲ್ಲ ಪವರ್ ಲೈನ್ಸು, ಮೌಂಟೇನ್ಸಲ್ಲೆಲ್ಲ ಪವರ್ ಲೈನ್ಸ್ ಬೇಕಂದರೆ ಹೆಲಿಕಾಪ್ಟರ್ಸ್ ಯೂಸ್ ಮಾಡಲೇಬೇಕು ಅಲ್ಲಿ. ಲೈನ್ ಎಳೆಯೋದ ಅಲ್ಲ ಅಂದರೆ ಸೊ ಫಸ್ಟು ಎಕ್ವಿಪ್ಮೆಂಟ್ ಡ್ರಾಪ್ ಆಗಬೇಕು, ಅಲ್ಲಿ ಲ್ಯಾಂಡ್ ಕ್ಲಿಯರ್ ಆಗಬೇಕು, ಆ ಥರ. ಸೊ ದಟ್ ಇಸ್ ವೈ ಯಾವುದೇ ಒಂದು ಟೆರೈನಲ್ಲಿ ದ ಫಸ್ಟ್ ವೆಹಿಕಲ್ ಟು ರೀಚ್ ವಿಲ್ ಪ್ರಾಬಬ್ಲಿ ಬಿ ಅ ಹೆಲಿಕಾಪ್ಟರ್. ಇಲ್ಲಿ ಒಂದು ಡೌಟ್ ಇದೆ. ವಿ ಜನರಲಿ ನೋ ಏರ್ಕ್ರಾಫ್ಟ್ಗಳೆಲ್ಲ ಐ ಥಿಂಕ್ 30,000 feet to 40,000 feet ಇದರಲ್ಲಿ ಹಾರತ್ತೆ ಅಂತ. ಚಾಪರ್ಸ್ ಮಾತ್ರ 12,000 to 15,000 ಫೀಟಲ್ಲೇ ಜನರಲಿ ಹಾರೋದಂತೆ. ಇನ್ನೂ ಕಡಿಮೆ. ಯಾಕೆಂದರೆ ಆ್ಯಸ್ ಪರ್ ರೆಗ್ಯುಲೇಷನ್ 8,000 ಮೇಲೆ ಹೋದರೆ ಯು ಹ್ಯಾವ್ ಟು ಕ್ಯಾರಿ ಸರ್ಟನ್ ಪರ್ಸೆಂಟೇಜ್ ಆಫ್ ದ ಪ್ಯಾಸೆಂಜರ್ಸ್ಗೆ ಆಕ್ಸಿಜನ್ ಕ್ಯಾರಿ ಮಾಡಬೇಕು. ಆ್ಯಂಡ್ ಕ್ರೂ ಹ್ಯಾವ್ ಟು ಬಿ ಹ್ಯಾವಿಂಗ್ ಆಕ್ಸಿಜನ್ ಸಪ್ಲೈ. ಆ ಥರ ಎಲ್ಲ ರೆಗ್ಯುಲೇಷನ್ಸ್ ಇದೆ. ಸೊ ಅದರಿಂದ ಐ ಮೇ ನಾಟ್ ಬಿ ಕರೆಕ್ಟ್ ವಿತ್ ದ ಫಿಗರ್ಸ್ 8,000 or 10,000 ಅಂತ. ಸೊ ಮೋಸ್ಟ್ಲಿ ಹೆಲಿಕಾಪ್ಟರ್ಸ್ ವಿಲ್ ಆಪರೇಟ್ ಬಿಲೋ 8,000. 3,000 to 8,000 ಅಲ್ಲಿ ನಮ್ಮ ರಿಸರ್ಚ್ ಅಲ್ಲಿ ವಾಟ್ ವಿ ಸಾ ಆನ್ ದ ನೆಟ್ ಇಟ್ ಸೆಡ್ 12,000 to 15, ಬಟ್ ಐ ಆಮ್ ಶೂರ್ ದಟ್ ಇಸ್ ದ ಸೀಲಿಂಗ್ ಹೈಟ್. ಅಂದರೆ ದಟ್ ಇಸ್ ದ ಕೇಪಬಿಲಿಟಿ ಆಫ್ ದ ಹೆಲಿಕಾಪ್ಟರ್. ಬಟ್ ವೇರ್ ಡು ವಿ ಆಪರೇಟ್ ಮೋಸ್ಟ್ ಆಫ್ ದ ಟೈಮ್ ಇಸ್ ಬಿಟ್ವೀನ್ 3,000 to 8,000 ಆ ಥರ. ಕ್ರೇಜಿ. ಸೊ ಅಫ್ಕೋರ್ಸ್ 1972ನಲ್ಲಿ ದೇರ್ಸ್ ಅ ಹೈಯೆಸ್ಟ್ ರೆಕಾರ್ಡ್. ಒಂದು ಪೈಲಟ್ ಈ ಹೆಲಿಕಾಪ್ಟರನ್ನು 40,820 feetವರೆಗೂ ತೊಗೊಂಡೋಗಿದ್ರಂತೆ. ಸೊ ಕ್ಯಾನ್ ಅ ಹೆಲಿಕಾಪ್ಟರ್ ಸರ್ವೈವ್ ಇವನ್ ಇನ್ ಆ ಥರ ಹೈಟ್ಸು? ಫರ್ಗೆಟ್ ದ ಆಕ್ಸಿಜನ್, ಅದೆಲ್ಲ ಲಿಮಿಟು, ಬಟ್ ಜನರಲಿ ಕ್ಯಾನ್ ಇಟ್ ಟೇಕ್ ದಟ್ ಪ್ರೆಷರ್? ಬಟ್ ಮಷೀನ್ ವೈಸ್ ಕೇಪಬಿಲಿಟಿ ನೋಡಿ, ಇಂಡಿಯನ್ ಏರ್ಫೋರ್ಸಲ್ಲಿ ಸಿಯಾಚಿನ್ ಗ್ಲೇಷಿಯರ್ ಅಲ್ಲೆಲ್ಲ. ಸೊ ಇಂಡಿಯನ್ ಆರ್ಮಿ ಏವಿಯೇಷನ್ ದೇ ಹೋಲ್ಡ್ ದ highest operating helipads in the world. That's because of the elevation that is there. ಇವಾಗ ನೀವು ಸ್ವಿಟ್ಜರ್ಲೆಂಡ್ ಅಂತ ಹೇಳ್ತಿದ್ರಿ. ಸ್ವಿಟ್ಜರ್ಲೆಂಡ್ ಆಲ್ಪ್ಸ್ ಎಲ್ಲ 13,000-14,000ಗೆ ಮ್ಯಾಕ್ಸ್ ಔಟ್ ಆಗೋಗುತ್ತೆ. ಇಂಡಿಯಾಲಿ 16,000-17,000 ಹಳ್ಳಿಗಳಿದೆ. ಯಾ. ಸೊ ಆ ಥರ ನೋಡಿದ್ರೆ ರೆಗ್ಯುಲರ್ ಆಗಿ ಐ ಥಿಂಕ್ ಮೌಂಟ್ ಎವರೆಸ್ಟ್ ಮೇಲೂ ಐ ಥಿಂಕ್ ದರ್ ಇಸ್ ಅ ಟೂರ್ ವಿತ್ ಏರೋಪ್ಲೇನ್ಸ್ ಆರ್ ಹೆಲಿಕಾಪ್ಟರ್ಸ್ or something. Yeah, may not be chopper, it will be aeroplanes. But capability, Cheetah ಅಂತಂದು one of the most, I think it's a 1960 or 70 vintage, which was operated till very recently. Cheetah Chetak ಅಂತ, two helicopters that Indian Army Aviation were operating. Sorry? So they were known for their operating limits. Both the pilots and the machine has to be commended. ಅಷ್ಟು ಆಲ್ಟಿಟ್ಯೂಡಲ್ಲಿ ರೆಗ್ಯುಲರ್ ಆಪರೇಷನ್. ಸೊ ಯಾವುದೋ ಒಂದು ರೆಕಾರ್ಡ್ ಬೀಟ್ ಮಾಡೋಕ್ಕೆ ಇದಕ್ಕೆ ಹೋಗೋದು ಬೇರೆ, ಬಟ್ ರೆಗ್ಯುಲರ್ ಆಗಿ ಬೇಸ್ ಇಟ್ಟು ಆಪ್ರೇಟ್ ಮಾಡ್ತಾ ಇರೋದು ಕ್ಲೋಸ್ ಟು 20,000, 22,000 feet ಆ ಥರ ಎಲ್ಲ ಸಾಕಷ್ಟು ರೆಕಾರ್ಡ್ಸ್ ಇದೆ.